ನಾನಾರು ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವೇದಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಹಟ್ಟಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಪರಾಕ್ರಮಿ. ಆತಳ ವಿತಳ ಸುತಳ ಪತಳ ಸಾತಳ ಮಹಾತಳ ತಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಸಾಹಸಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಡೆ ಮಾಡುವುದು ಬಾನು, ಕೈಯೆತ್ತಡೆ ನಡಗುವುದು ಸೃಷ್ಟಿ. ಹೆಡಿ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕಶ್ಚಿತ್ತು ನನ್ನ ಮಗ, ನಾ ಜನ್ಮವಿತ್ತ ಮಗ, ನನ್ನ ವಂಶದ ಕೀರ್ತಿಯನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದು ಒಂದು ಬಾಳೆ, ಇದು ಒಂದು ಜನ್ಮವೇ. ಎಂತಹ ದುರ್ವಿಧಿ ಇದು, ಎಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನನ್ನು ಈ ರೀತಿ ಕಾಡುತ್ತಿರುವುದು. ಅದಾವ ಶಕ್ತಿಯ ಪುತ್ರನನ್ನ ಶತ್ರುವನ್ನಾಗಿಸಿರುವುದು. ಅದಾವ ಶಕ್ತಿ ಅವನಿಗೆ ನನ್ನನ್ನು ಹೆದರಿಸುವ ಶಕ್ತಿಯನ್ನು ತುಂಬಿರುವುದು. ಅದಾವ ಶಕ್ತಿ ಅವನಿಗೆ ಮರಣ ಬಾರದಂತೆ ತಡೆದಿರುವುದು. ಅದಾವ ಶಕ್ತಿ ನನಗೆ ಮುಖಭಂಗವನ್ನು ಉಂಟು ಮಾಡುತ್ತಿರುವುದು. ಆ ಕಪಟಿ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವೋ ಹರಿ, ಕಪಟಿ, ವಂಚಕಿ, ಮೋಸಗಾರ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕಿ ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನೀನು ಶೌರ್ಯವಂತನೇ ಆಗಿದ್ದರೆ, ಪರಮ ಪುರುಷೋತ್ತಮನೇ ಆಗಿದ್ದರೆ, ನನ್ನ ಹಾಗೆ ಗಂಡೆ ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ಕರಳನ್ನು ಮೌಲಿಯಾಗಿ ಧರಿಸಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ.